ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಈಗಷ್ಟೇ ತಮ್ಮನೇಲಿ ನೋಡಿ ಗೊತ್ತಾಗುತ್ತೆ ಅದ್ರ ಬಗ್ಗೆ ಮಾತಾಡಕ್ ಬಂದೀನಿ ಅಂತಂದು. ಇವಾಗಷ್ಟೇ ಬಂದ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ವಿನ್ ಆಗಿದಾರಲ್ಲ ಗಿಲ್ಲಿ ನಟ ಅವರು. ಅವ್ರಿಗೆ ಕಾವ್ಯ ಅವರು ಯಾವ ರೀತಿ ವಿಶ್ ಮಾಡಿದ್ದಾರೆ ಮತ್ತೆ ಏನೇನು ಅದ್ರ ಬಗ್ಗೆ ಮಾತಾಡಿದ್ದಾರೆ, ಮತ್ತೆ ಅಶ್ವಿನ್ ಗೌಡ ಅವರು ಯಾವ ರೀತಿ ಎಷ್ಟೊಂದು ಉರ್ಕೊಂತಿದ್ದಾರೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಇದರಲ್ಲಿ. ಅದಕ್ಕೂ ಮೊದಲು ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ತಪ್ಪ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಅಂತ ಹಾಕಿ ಯಾವುದೇ ವಿಡಿಯೋಕ್ಕೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಇವತ್ತು ಈ ವಿಡಿಯೋದಲ್ಲಿ ಕಾವ್ಯ ಅವರು ಯಾವ ಬಗ್ಗೆ ಮಾತಾಡಿದ್ದಾರೆ, ಗಿಲ್ಲಿ ನಟರ ಬಗ್ಗೆ ಪಾಸಿಟಿವ್ ಇದೆಯೋ ನೆಗೆಟಿವ್ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಇದರಲ್ಲಿ. ಮೊದಲನೇದಾಗಿ ತಿಳಿಸ್ಕೊಡೋದ್ರೆ ಈಗ ಗಿಲ್ಲಿ ನಟ ಅವ್ರು ಗೆಲ್ತಾರಂತ ಪಕ್ಕಾ ಅಪ್ಡೇಟ್ ಇದೆ ಅಂತ ತಿಳಿಸ್ಕೊಟ್ಟಿದ್ನಲ್ಲ ನಿಮಗೆ. ಅದೇ ರೀತಿನೇ ಆಯ್ತು. ಬಿಗ್ ಬಾಸ್ ಅವರು ಅಂದ್ರೆ ಅನೌನ್ಸ್ ಮಾಡೋದೊಂದೇ ಬಾಕಿ ಇತ್ತು. ಕರ್ನಾಟಕ ಜನತೆ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದ್ರೆ ಅಂತ ಹೇಳ್ಬೋದು ಗಿಲ್ಲಿ ನಟನಿಗೆ. ಅದರಲ್ಲಿ ಬಂತ ಹೊರಗಡೆ ಫ್ಯಾನ್ಸ್ ಬೇಸ್ ಅಂತ ನೋಡಿದ್ರೆ ಹಂಗಂತೂ ಸಕ್ಕತ್ ಸೈಕ್ ಆಗ್ತಿದೆ ಅಂತ ಹೇಳ್ಬೋದು. ಒಂದು ಅಕೌಂಟ್ಗೆ ನೋಡಿದ್ರೆ ಅದರಲ್ಲಿ ಅಂದ್ರೆ ಬೇರೆ ಹೀರೋಗಳೆಲ್ಲ ಪೋಸ್ಟ್ಗಳು ನೋಡೋದಾದ್ರೆ ಈಗ ಮತ್ತೆ ಅದರಲ್ಲಿ ಈ ರೀತಿ ಮೂವಿ ಬಗ್ಗೆ ಪೋಸ್ಟ್ಗಳನ್ನ ನೋಡಿದ್ ಕಡಿಮೆ. ಆದ್ರೆ ಅದರಲ್ಲಿ ಬಂದವ್ರಿಗೆ ಇಲ್ಲ ಪೋಸ್ಟ್ಗಳು ನೋಡ್ತಾ ಇದ್ರೆ ತಲೆ ಕೆಟ್ಟೋಗ್ತದೆ ಅಂತ ಹೇಳ್ಬೋದು. ಅದರಲ್ಲಿ ಬಂತವ್ರಲ್ಲಿ ಇಲ್ಲಿ ಯಾರ್ಯಾರು ಯಾವ ರೀತಿ ಅಂತ ತಿಳ್ಕೊಳ್ಳೋದ್ರೆ ಕೆಲವ್ರಿಗೆ ಸಖತ್ ಊರಿ ಇದೆ ಅಂತ ಹೇಳಿದ್ರು. ಅದ್ರಲ್ಲಿ ಯಾರ್ಯಾರ ಫಸ್ಟ್ ಅಂತಂದ್ರೆ ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಫಸ್ಟಿಗೆ ಅವ್ರು ಹೇಳ್ತಾರೆ ಧ್ರುವಂತ್ ಅವರು ಒಂದು ಕಿಚನ್ ಚಪ್ಪಾಳಿ ಸಿಕ್ಕ ಮೇಲೆ ನಂತರ ನನಗಂತೂ ತುಂಬಾ ಏನೋ ಟ್ರೋಫಿ ಗೆದ್ದಷ್ಟು ಖುಷಿಯಾಗಿದೆ ಅಂತ ಹೇಳ್ತಾರೆ. ಅವ್ರಿಗೇನೋ ಇನ್ನೊಂದು ಮಾತು ಹೇಳ್ತಾರೆ, ಏನಂದ್ರೆ ಇಲ್ಲ ಅದು ಟ್ರೋಫಿ ಗೆದ್ದವ್ರಿಗೂ ಈ ರೀತಿ ಖುಷಿ ಆಗಲ್ಲ ಸರ್, ನನಗೊಬ್ಬಂಗೆ ಈ ತರ ಖುಷಿ ಆಗತ್ತೆ ಅಂತ ಹೇಳ್ತಾರೆ. ಇದರಲ್ಲೇ ಗೊತ್ತಾಗ ಅವ್ರು ಯಾವ ರೀತಿ ತಿಕ್ಕ ಹೊರ್ಕೊಂಡವ್ರು ಅಂತ ಗಟ. ಅದ್ರಲ್ಲಿ ಬಂದ್ರೆ ನೆಕ್ಸ್ಟ್ ಇದರಲ್ಲಿ ಅಶ್ವಿನ್ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂದ್ರೆ ಇದರಲ್ಲಿ ಅಶ್ವಿನ್ ಕೂಡ ಏನಂತ ಹೇಳ್ತಾರಂದ್ರೆ ಇಲ್ಲ ಗಿಲ್ಲಿ ನಟ ಬಡವ ಅಂತಂದ್ರೆ ಒಂಥರ ಇದರಿಂದನೇ ಅಂದ್ರು ಬೆಳೆದಿದ್ದು, ಅವನು ಬಡವ ಅಂತ ತೋರ್ಸೋದಕ್ಕೆ ಅದಕ್ಕೆ ಕರ್ನಾಟಕ ಜನತೆ ಎಲ್ಲ ವೋಟ್ ಮಾಡಿದೆ ಅಂತ ಹೇಳ್ತಾರೆ. ಇದು ಯಾವ ರೀತಿ ಸರಿ ಯಾವ ರೀತಿ ತಪ್ಪು ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅವ್ರು ಬನೇನ ಹಾಕೊಂತಿರಲ್ಲ, ಅದರಿಂದನೇ ಇವರು ಇವ್ ಬಡವ ಅಂತ ಅನ್ನೋಕ್ಕೋಸ್ಕರ ಆ ರೀತಿ ಸಿಂಪತಿ ಗಿಟ್ಸ್ಕೊಂಡು ವೋಟರ್ ಹಾಕ್ಸೋದ್ರಿಂದ ಅಂತ ಹೇಳ್ತಾರೆ ಅಂತ ಹೇಳ್ಬೋದು ಇವ್ರು ಅಶ್ವಿನ್ ಅವರು. ಇದ್ರಲ್ಲಿ ಒಂಥರ ಇವ್ರಿಗೆ ಒಂಥರ ಏನೋ ಒಟ್ಟ ಗಿಲ್ಲಿಗಿದ್ನಲ್ಲ ಅದಕ್ಕೆ ತಿಕ್ಕ ಅವ್ರು ಫಸ್ಟಿಗೆ ನೋಡಿದ್ರೆ ಖುಷಿ ಆಗತ್ತೆ ಅಂತ ಹೇಳಿದ್ರು. ಮೊದಲೇಕೆಲ್ಲ ಬಂದಾಗ ಫಸ್ಟ್ ಒಂದು ಜಗಳ ಆಡ್ತಿದ್ರು, ವಾರ ಹತ್ತಿರವರೆಗೆ ಎಷ್ಟೊಂದು ಚೆನ್ನಾಗಿದ್ರು ಅಂತ ಅಲ್ಲೇ ಗೊತ್ತಾಗತ್ತೆ. ಇದ್ರಲ್ಲಿ ಯಾವ ರೀತಿ ಅಂತ ತಿಳಿಸ್ಕೊಡೋದ್ರಲ್ಲಿ ಏನಂದ್ರೆ ಅವ್ರು ಫಸ್ಟಿಗೆಲ್ಲ ಜಗಳ ಆಡ್ಕೊಂಡ್ಬಂದ್ರು, ಮತ್ತು ವಾರದ ಕೊನೆಗೆ ಹತ್ರ ಅಂದ್ರೆ ಬಂದ್ರಲ್ಲ ಟಾಪ್ 6 ಹತ್ರ ಬಂದ್ರಲ್ಲ, ಅವು ಒಳ್ಳೆ ಎಲ್ಲ ಜೊತೆ ಚೆನ್ನಾಗಿದ್ರು. ಮತ್ತೆ ಈ ಹೊರಗಡೆ ಬಂದ್ಮೇಲೆ ಹೇಳ್ತಾರೆ ಇಲ್ಲ ಹಾಗೆ ಹೀಗೆ ಇನ್ನು ಮೊದಲೆಲ್ಲ ಅವನು ಬಡವ ಅಂತಾನೆ ಇದರಿಂದಲೇ ಅವನು ಓಟ್ ತಗೊಂಡಿದ್ದು ಹಾಗೆ ಈಗ ಈ ತರ ಹೇಳ್ತಾರೆ. ಖುಷಿ ಆಗ್ತದೆ ಅಂತ ಹೇಳ್ತಾರೆ. ಸಡನ್ ನೋಡಿದ್ರೆ ಇಲ್ಲ ಅವ್ನು ಬಡವ ಅಂತಂದು ಅನಿಸ್ತಾ ಇಲ್ಲ, ಟ್ಯಾಲೆಂಟ್ ಇದಾವೆ ಅಂತ ಹೇಳ್ತಾರೆ. ಹೇಳಿದ್ರೆ ಗಿಲ್ಲಿ ನಟನ್ ಗೆದ್ದದೇ ಇವರು ತಿಕ್ಕ ಹೊರಿತಿದೆ ಅಂತ ಹೇಳ್ಬೋದು. ಮತ್ತು ಅದನ್ನ ನೆಕ್ಸ್ಟ್ ಅಂತಂದ್ರೆ ಕಾವ್ಯ ಅವರು ಈ ತರ ಹೇಳಿದ್ ನೋಡಿದ್ರೆ ಸಖತ್ ಖುಷಿ ಆಗ್ತದೆ ಅಂತ ಹೇಳ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ ಅವ್ರೊಂದು ಪೋಸ್ಟ್ ಬರೀ ಹಾಕಿದ್ದಾರೆ, ಕಾಂಗ್ರೆಸ್ ಗಿಲ್ಲಿ ಅಂತಂದು ಹಾಕೋರೆ, ಮತ್ತೆ ಬಡ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ ಹಾಕೋರೆ, ಮತ್ತೆ ಬೇಗ ಅಕ್ಷಯ ಕಟ್ಟಿಗೆ ಒಂದು ಹೇಳೋ ರೀತಿ ಆಗ್ಲಿ ಮತ್ತೆ ಏನು ಅಂತಂದು ಹಾಕಿದ್ದಾರೆ. ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ಕಾವ್ಯ ಅವರು ಗಿಲ್ಲಂಡ್ರಿಗೆ ಒಂಥರ ವಿಶ್ ಮಾಡಿದ್ರೆ ಯಾವ್ದಂದ್ರೆ ಗೆದ್ದಿದ್ದು ಚೆನ್ನಾಗಾಯ್ತು, ಮತ್ತೆ ಒಂದು ಈ ಮುಂದೆ ಯಾವಾಗ ನೀ ಆಕ್ಷನ್ ಕಟ್ ಮೂವಿ ಅಂದ್ರೆ ಮೂವಿ ಬಗ್ಗೆ ಅವರು ಆಕ್ಷನ್ ಕಟ್ ಯಾವಾಗ ಹೇಳ್ತೀಯ ಅಂದ್ರೆ ಮುಂದಿನ ಲೈಫ್ ಹೇಗಿರುತ್ತೆ ಅಂತ ಒಂಥರ ಚೆನ್ನಾಗಿ ಹೇಳಿದ್ರೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಈ ತರ ಮಾತುಗಳಂದ್ರೆ ಮಾತು ಹೇಳ್ತಾರಲ್ಲ, ಏನಂದ್ರೆ ಬಡ್ರ ಮಕ್ಕಳು ಬೆಳಿಬೇಕಂದ್ರೆ ಅಂತಂದು ಟಾಂಟ್ ಕೊಟ್ಟಿದ್ದಾರೆ ಅಶ್ವಿನ್ ಗೌಡರಿಗೆ ಅಂತ ಡೈರೆಕ್ಟ್ ಆಗಿ ಹೇಳಿದಾರೆ ಅಂತ ಹೇಳ್ಬೋದು. ಇದರಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಟೌಂಟ್ ಕೊಟ್ಟಿದ್ದಾರೆ ಅಂತ ಒಂಥರ ಸಪೋರ್ಟ್ ನಿಂತಿದ್ದಾರೆ ಅಂತ ಹೇಳ್ಬೋದು ಗಿಲ್ಲಿ ನಟನಿಗೆ. ಒಂಥರ ಹೇಳ್ಬೇಕಂದ್ರೆ ಗಿಲ್ಲಿ ನಟ ಈ ರೀತಿ ಗೆದ್ದಿದಂತೂ ಸಖತ್ ಖುಷಿ ಆಗ್ತದೆ ಅಂತ ಹೇಳ್ಬೋದು. ಹೊರಗಡೆ ಮತ್ತದ್ರ ಮುಂದರಲ್ಲಿ ಟಾಪ್ 3 ಇಲ್ಲಿ ಕಾವ್ಯ ಇರ್ತಾರ ನಾವು ಅನ್ಕೊಂಡಿದ್ದಾರೆ. ಇವರು ಬಿಗ್ ಬಾಸ್ ಅವ್ರು ಯಾವ ರೀತಿ ಗಿಮ್ಮಿಂಗ್ ಯೂಸ್ ಮಾಡ್ತಾರೆ ಅಂತ ಮೊದಲೇ ಹೇಳಿದ್ದಲ್ಲ ನಿಮ್ಗೆ, ಅದೇ ತರ ಯೂಸ್ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಲಕ್ಕಲ್ಲಿ ಹೋಗಿದ್ದು ಅಶ್ವಿನ್ ಕೂಡ ಅವ್ರ ಲಕ್ಕಲ್ಲಿ ಬಂದಿದ್ದು ಗಿಲ್ಲಿ ಅಲ್ಲ. ಆದ್ರೂ ಹೇಳ್ತಾರೆ ಇವರು ಇಲ್ಲ ಲಕ್ಕಲ್ಲಿ ಹೋಗಿದ್ದವನು ಹಾಗೆ ಈಗ ಅಂತ ಹೇಳ್ತಾರೆ. ಓಟಿಂಗ್ ಪ್ರಕಾರ ನೋಡೋದಾದ್ರೆ ಕಾವ್ಯ ಅವರೇ 3rd ನಂಬರ್ ಇದ್ರು, ಅಶ್ವಿನ್ ಅವರು ಇದ್ರೇನು ಅಷ್ಟೊಂದು ಇರ್ಲಿಲ್ಲ. ಓಟ್ ಅಂದ್ರೆ ಅವ್ರು 4th ಪ್ಲೇಸಿಗೂ ಲಾಯಕ್ ಇರಲಿಲ್ಲ, ಅಂದ್ರೆ 5th ರನ್ನರ್ ಅಪ್ ಆಗ್ಬೇಕಿತ್ತು ಅವರು. ಅದ್ರ ಬಂತ ಇವ್ರು ನೋಡಿದ್ರೆ ಏನೋ 4th ರನ್ ಅಪ್ ಮಾಡಿದ್ರಲ್ಲ, ಅದರಲ್ಲಿ ಇವ್ರಿಗೇನೋ ಒಂಥರ ಮೋಸ ನಡೀತಂತ ನನಗನ್ನಿಸ್ತದೆ ಇರಲಿ. ಅದರಲ್ಲಿ ಕಾವ್ಯ ಅವರು ಒಂದು ಡೈಲಾಗ್ ಹೊಡೋದು ಸಕ್ಕತ್ ಏನಂದ್ರೆ ಗಿಲ್ಲಿ ಕಾಂಗ್ರೆಸ್ ಕಣೋ, ಡಿಸರ್ವ್ ಇಟ್ 0 to hero. ಇದು ಇನ್ನೊಂದು ಯಾವಾಗ ಆಕ್ಷನ್ ಕಟ್ಟಿ ಹೇಳೋದಂತ ಹೇಳ್ತಾರೆ ಈ ಡೈಲಾಗ್ನ, ಸಕ್ಕತ್ ಇಷ್ಟ ಆಯ್ತು ಅಂತ ಹೇಳ್ಬೋದು. ನಿಮ್ಗೆ ಏನಿಸ್ತದೆ ಫ್ರೆಂಡ್ಸ್ ಇದ್ರು ಕಾವ್ಯ ಅವರು ಈ ತರ ಹೇಳಿದ್ದು ಮತ್ತೆ ಅಶ್ವಿನ್ ಗೌಡ ಅವರು ಈ ತರ ಹೇಳಿದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮತ್ತೆ ಬಿಗ್ ಬಾಸ್ ಅವರು ಈ ತರ ಮಾಡಿ ಸರಿನಾ? ಅದ್ರ ಬಗ್ಗೆ ತಪ್ಪದ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಒಬ್ಬೊಬ್ಬರು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇದರಲ್ಲಿ ಮುಂದಿನ ವಿಡಿಯೋ ಸಿಗೋ ಫ್ರೆಂಡ್ಸ್. ಬಾಯ್ ಬಾಯ್.